ಕನ್ನಡ ಸಾಹಿತ್ಯ ಪರಿಷತ್ ಇನ್ನೂ ಜನರ ಬಳಿಗೆ ಮುಟ್ಟಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ ಸದೃಢ ಮತ್ತು ಶಕ್ತಿ ಕೇಂದ್ರವಾಗಿಸಬೇಕು ಹಾಗೂ ಜನಸಾಮಾನ್ಯರ ಬಳಿಗೆ ತಲುಪಬೇಕು. ಈ ಉದ್ದೇಶವನ್ನ ಮುಂದಿಟ್ಟುಕೊಂಡು ತಾನು ಈ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಮಾಯಣ್ಣ ತಿಳಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷರ ಆಯ್ಕೆ ಚುನಾವಣೆಯು ಮೇ 9ರಂದು ನಡೆಯಲಿದ್ದು, ಚುನಾವಣೆಯ ಪ್ರಚಾರಾರ್ಥವಾಗಿ ಪುತ್ತೂರಿಗೆ ಆಗಮಿಸಿದ್ದ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಹಿಂದೆ ಡಾಕ್ಟರ್ ಶಿವರಾಮ ಕಾರಂತ, ಕುವೆಂಪು ಇನ್ನಿತರ ಮೇರು ಸಾಹಿತಿಗಳು ಸಾಹಿತ್ಯದಲ್ಲಿ ಚರಿತ್ರೆ ಸೃಷ್ಟಿಸಿದ್ದಾರೆ. ಆದರೆ ಬಳಿಕ ಯಾರೂ ಅಂತಹ ಚರಿತ್ರೆ ಸೃಷ್ಟಿಯನ್ನ ಮಾಡಿಲ್ಲ. ಯುವ ಸಮುದಾಯವನ್ನ ಸಾಹಿತ್ಯದ ಸೃಷ್ಟಿಕರ್ತರನ್ನಾಗಿ ರೂಪುಗೊಳಿಸುವ ನಿಟ್ಟಿನಲ್ಲಿ 100 ಯುವಕರನ್ನ ಆಯ್ಕೆ ಮಾಡಿ ಅವರಲ್ಲಿ ಸಾಹಿತ್ಯದ ಒಲವು ಮೂಡಿಸುವ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಉದ್ದೇಶವಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತನ್ನ ಜನಸಾಮಾನ್ಯರ ಬಳಿಗೆ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಬಳಿಗೆ ಹೋಗ್ಬೇಕು ಅನ್ನೋ ಉದ್ದೇಶನ ನಾನು ಇಟ್ಕೊಂಡು ಕನ್ನಡ ಕೆಲಸವನ್ನ ಮಾಡಿದ್ದನ್ನ ನೋಡಿ, ಜೊತೆಗೆ ಕನ್ನಡ ಅಂದ್ರೆ ಪಕ್ಷಾತೀತ, ಕನ್ನಡ ಅಂದ್ರೆ ಜಾತ್ಯಾತೀತ, ಕನ್ನಡ ಅಂದ್ರೆ ಮತಾತೀತ, ಕನ್ನಡ ಅಂದ್ರೆ ಧರ್ಮಾತೀತ, ಕನ್ನಡ ಅಂದ್ರೆ ಸಂಘಾತೀತ, ಕನ್ನಡ ಅಂದ್ರೆ ಭಾಷಾತೀತ, ಕನ್ನಡ ಅಂದ್ರೆ ಶತ್ರುವಾತೀತ, ದ್ವೇಷಾತೀತ, ಇಂಥ ಒಂದು ಈ ನೆಲೆಗಟ್ಟಲ್ಲಿ ಕನ್ನಡದ ಕೆಲಸ ಮಾಡಿದ್ದಕ್ಕೆ ಬೆಂಗಳೂರಿನ ಹಿರಿಯರು ಮತ್ತು ಕರ್ನಾಟಕ ರಾಜ್ಯದ ಕೆಲವು ಹೋರಾಟಗಾರರು ನನ್ನನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ. ಹಾಗಾಗಿ ಇಲ್ಲಿ ಪುತ್ತೂರಿನ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು, ಹಿರಿಯ ಕನ್ನಡಿಗರು ಮತ್ತು ಕನ್ನಡ ಸಾಹಿತ್ಯಾಸಕ್ತರು ಎಲ್ಲರ ಬೆಂಬಲವನ್ನು ಕೇಳಲು ಪುತ್ತೂರಿಗೆ ಬಂದು ನಿಮ್ಮ ಮುಂದೆ ಕೂತಿದ್ದೀನಿ. ನಾನು ನಿಮ್ಮ ಮುಖಾಂತರ ಪುತ್ತೂರಿನ ಎಲ್ಲ ಕನ್ನಡಿಗರಿಗೂ, ಸಮಸ್ತ ಕನ್ನಡಿಗರಿಗೂ, ಹಾಗೆ ಸಾಹಿತಿಗಳಿಗೂ, ಲೇಖಕರು, ಬರಹಗಾರರು ಎಲ್ಲರೂ ವಿನಂತಿ ಮಾಡ್ಕೊಳ್ತೀನಿ, ನನ್ನನ್ನು ಗೆಲ್ಲಿಸ್ಕೊಡಿ. ಗೆಲ್ಲೋ ಮುಖಾಂತರ ರಾಜ್ಯಾದ್ಯಂತ ಚಾಮರಾಜನಗರದಿಂದ ಬೀದರ್ವರೆಗೂ, ಕೋಲಾರದಿಂದ ಮಂಗಳೂರುವರೆಗೂ ಕನ್ನಡದ ಕೆಲಸವನ್ನು ನಿರಂತರವಾಗಿ ನಿಸ್ವಾರ್ಥವಾಗಿ ಮಾಡಿ ತೋರಿಸ್ತಿದೆ. ಈ ಸಂದರ್ಭದಲ್ಲಿ ರಾಜ್ಯ ವಚನ ಸಾಹಿತ್ಯ ಪರಿಷತ್ ಅಧ್ಯಕ್ಷ ತ್ಯಾಗರಾಜ್, ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷ ಬಿ ಐತಪ್ಪ ನಾಯ್ಕ್, ನಿಕಟಪೂರ್ವ ಪುತ್ತೂರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ನಾರಾಯಣ ಭಟ್ ಅಲಂಕಾರು ಉಪಸ್ಥಿತರಿದ್ದರು.